ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪುಷ್ಪಾ ನಾಗರಾಜ್, ಟಾಲರ್.com ನ್ಯೂಮರಾಲಜಿಸ್ಟ್, ಆಸ್ ಕಾಸ್ಟ್ ಕೂಡ ಹೌದು. ಎಲ್ರು ಹೇಗಿದ್ರ? ನಾನ್ ಇವತ್ತು ನೀವ್ ಪ್ರೀತಿಸುವಂತ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ನೋಡೋಣ. ಅವ್ರ ಹೆಸರನ್ನ ನಿಮ್ ಮನಸ್ಸಲ್ಲಿ 3 ಸಲ ಹೇಳ್ಕೊಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಜ್ಯುನೇಟ್ ಆದ್ರೆ ಇಟ್ಕೋಬಹುದು, ಇಲ್ಲಾಂದ್ರೆ ಬಿಡಬಹುದು. ಓಕೆನಾ? ಇದನ್ನ ಕೆಲವರು ಸುಳ್ಳು ಅಂತಾನೋ ಅನ್ಕೋಬಹುದು, ಅಥವಾ ನಾವು ಸುಮ್ಮನೆ ಹೆಣ್ಣು ಹೇಳ್ತಾರಂತ. ಅದು ನಿಮ್ಗೆ ಬಿಟ್ಟಿದ್ದು, ನೀವು ತಗೊಳ್ಳೋದು ಬಿಡೋದು ನಿಮ್ ಇಷ್ಟ. ಆಯ್ತಾ? ಸೊ ನೋಡೋಣ. ಸೊ ನಿಮ್ಗೆ ಪರ್ಸನಲ್ ಪೇಯ್ಡ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಕಾಡ್ತಾ ಇರೋ ನಂಬರ್ಗೆ ಅಪಾಯಿಂಟ್ಮೆಂಟ್ ತಗೋಬಹುದು. ನೋಡೋಣ ನೀವು ಪ್ರೀತಿಸುವಂತ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಅಂತ ನೋಡೋಣ. ರಿಸೆಪ್ಟಿವ್, ಅಡ್ವೆಂಚರಸ್. ಸೊ ಓವರ್ ಆಲ್ ನೋಡೋದಾದ್ರೆ ವ್ಯಕ್ತಿ ನಿಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ರೆ. ಯಾವ ರೀತಿ ಅಕಸ್ಮಾತ್ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಅಥವಾ ನೀವಿಬ್ರು ಜೊತೆಗಿದ್ರು ಕೂಡ ಏನೋ ಒಂದು ಹೊಸ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಕ್ರಿಯೇಟಿವ್ ಮೈಂಡ್ ಇಂದ ನಿಮ್ಗೇನೋ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅಂಡ್ ಏನೇ ಬಂದ್ರು ಬಿ ಹ್ಯಾಪಿ ಅಂದ್ರೆ ಏನಂತಾರೆ, ರಿಸೆಪ್ಟಿವ್ ಆಗಿದ್ದಾರೆ. ಏನೇ ಬಂದ್ರು ನಿಮ್ ಜೊತೆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಕಲ್ಲು ಮುಳ್ಳು ಏನೇ ಬಂದ್ರು ಲವ್ಲಿ ಆಗಿ ಅಂದ್ರೆ ಎಂಜಾಯ್ ಮಾಡ್ಕೊಂಡು ನಿಮ್ ಜೊತೆ ಜೀವನ ಕಳಿಬೇಕು ಅನ್ನೋ ಫೀಲ್ ಅಲ್ಲಿ ಇದ್ದಾರೆ. ಸೊ ಓವರ್ ಆಲ್ ನೋಡೋದಾದ್ರೆ ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಒಂದು ತುಂಬಾ ಪ್ರೀತಿಯ ಭಾವನೆಗಳು ಕಾಣಿಸ್ತಾ ಇದೆ. ಜೊತೆಗೆ ಏನಂದ್ರೆ ಅವರು ರಿಸೆಪ್ಟಿವ್ ಆಗಿದ್ದಾರೆ. ಏನ್ ಬಂದ್ರು ನಿಮ್ಮನ್ನ ಬಿಟ್ಕೊಡ್ಬಾರ್ದು ಅನ್ನೋ ಮನಸ್ಥಿತಿ ಇದೆ. ಹಾಗೆ ಮಣ್ಣು ಕಲ್ಲು ಏನೇ ಬಂದ್ರು, ಎಷ್ಟೇ ಅಡ್ವೆಂಚರಸ್ ಆಗಿದ್ರು ಲೈಫ್ ನಿಮ್ ಜೊತೆ ಕಳಿಬೇಕು ಅಂತ ಅನ್ಕೊಂಡಿದ್ದಾರೆ. ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಒಂದು ರೆಡ್ ಹಾರ್ಟ್ ಕಳಿಸ್ ಮರಿಬೇಡಿ. ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.